ಹಾಗೆಯೇ ದಿನಾಂಕ 20ನೇ ತಾರೀಕು ಗುರುವಾರ ಅಮಾವಾಸ್ಯೆ ಇರತಕ್ಕಂಥದ್ದು. ಯಾರು ಅಮಾವಾಸ್ಯೆಯಂದು ಕಾಲಭೈರವನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಇರತಕ್ಕಂಥ ಶತ್ರುಗಳು ದೂರವಾಗತಕ್ಕಂಥದ್ದು. ಅಂದರೆ 20ನೇ ತಾರೀಕಿನ ಗುರುವಾರ ಅಮಾವಾಸ್ಯೆ ಇದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಇದನ್ನು ಫಾಲೋ ಮಾಡಿ, ಖಂಡಿತವಾಗಿಯೂ ನಿಮ್ಮ ಶತ್ರುಗಳು ದೂರವಾಗ್ತಾರೆ ನಿಮ್ಮಿಂದ. ದೇವಸ್ಥಾನಕ್ಕೆ ಹೋಗಿ, ಪ್ರಮುಖ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿನ ತೆಗೆದುಕೊಂಡು ಅದರಲ್ಲಿ ಅರ್ಧ ಭಾಗ ಕಟ್ ಮಾಡಿಕೊಂಡು ಒಳಗಡೆ ಇರತಕ್ಕಂಥ ಅಷ್ಟು ಮಿಶ್ರಣವನ್ನು ಸಡಿಗಿಟ್ಟು ಅದಕ್ಕೆ ಹರಳೆಣ್ಣೆಯನ್ನು ಹಾಕಿ ಕಾಲಭೈರವನಿಗೆ ಆ ಕುಂಬಳಕಾಯಿನ ಆರತಿ ರೀತಿ ಮಾಡಿ ಬೆಳಗತಕ್ಕಂಥದ್ದು. ಬೆಳಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನನಗಿರತಕ್ಕಂತಹ ಸಂಪೂರ್ಣ ಶತ್ರುವಿನ ಬಾಧೆ ದೂರವಾಗಲಿ, ಯಂತ್ರ ಮಂತ್ರ ಅಥವಾ ಕೆಟ್ಟ ಮನುಷ್ಯರ ದೃಷ್ಟಿಗಳು ಏನೇ ಇದ್ರೂ ಕೂಡ ದೂರವಾಗಿ ಕಾಲಭೈರವ ನನಗೆ ರಕ್ಷಾಕವಚವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಆ ಕಾಲಭೈರವನ ಅನುಗ್ರಹದಿಂದ ಎಂಥದೇ ಶತ್ರುಗಳಿದ್ರೂ ಕೂಡ ದೂರವಾಗತಕ್ಕಂಥದ್ದು. ಆ ಭಗವಂತ ನಿಮಗೆ ರಕ್ಷಾಕವಚವಾಗ್ತದೆ.